ಎದೆ ಉರಿ, ಹೊಟ್ಟೆ ಉರಿ ಅಥವಾ ಜೀರ್ಣಕ್ರಿಯೆ ಸರಿ ಆಗ್ತಿಲ್ಲ, ಬ್ಲೋಟಿಂಗ್ ಆಗ್ತಿದೆ, ಇಷ್ಟೇ ತಾನೇ, ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಹಾಗೆ ಚೆಕ್ ಮಾಡಿದಾಗ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ, ಅದಕ್ಕಾಗಿ ನನಗೆ ಹೀಗೆಲ್ಲ ಆಗ್ತಿದೆ, ಸರಿ ಹೋಗತ್ತೆ ಬಿಡು, ಸರಿ ಹೋಗತ್ತೆ ಬಿಡು, ಇದಕ್ಕೆಲ್ಲ ಯಾಕೆ ಪಂಚಕರ್ಮ ತೊಗೊಳ್ಳೋದು, ಇದಕ್ಕೆಲ್ಲ ಯಾಕೆ ಹೋಗಿ ಅಡ್ಮಿಟ್ ಆಗೋದು, ಹಾಗೆ ಸರಿ ಹೋಗ್ಬೋದು ಅಂದ್ಕೊಂಡು ಆಮೇಲೆ ಸರಿ ಹೋಗಿಲ್ಲ ಅಂತ ಆದಮೇಲೆ ಪಂಚಕರ್ಮ ಆಪ್ರೇಷನ್ ಅಂತ ಆಪ್ಷನ್ಸ್ ಬಂದಾಗ ಪಂಚಕರ್ಮ ಮಾಡಿನೂ ಮತ್ತೆ ಆಗತ್ತೋ ಬಿಡತ್ತೋ ಯಾರಿಗೆ ಗೊತ್ತು, ಅದ್ರ ಬದಲು ಗಾಲ್ ಬ್ಲಾಡರ್ ತೆಗೆದುಬಿಟ್ರೆ ತಲೆ ಬಿಸಿ ಇಲ್ಲಪ್ಪ ಅಂತ ಹೇಳಿ ನೀವು ಗಾಲ್ ಬ್ಲಾಡರ್ನ ತೆಗೆಸ್ಕೊಂಡು ಬರುವಂಥದ್ದು. ಬಟ್ ಈಗ ನಾನು ನೋಡ್ತಾ ಇರುವಂಥದ್ದು ಪಂಚಕರ್ಮ ಚಿಕಿತ್ಸೆಗೆ ಬರೋರಲ್ಲಿ ಅದು ಆ್ಯಸಿಡಿಟಿ, ಬ್ಲೋಟಿಂಗ್, ಗ್ಯಾಸ್ಟ್ರೈಟಿಸ್ ಇದಕ್ಕೆ ಸಂಬಂಧಪಟ್ಟಂತೆ, ಹೊಟ್ಟೆ ಉಬ್ಬರ, ಹೊಟ್ಟೆಯಲ್ಲಿ ಉರಿ, ಎದೆ ಉರಿ ಇದಕ್ಕೆ ಸಂಬಂಧಪಟ್ಟಂತೆ ಬಂದವರಲ್ಲಿ ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಗಾಲ್ ಬ್ಲಾಡರ್ ರಿಮೂವ್ ಆದ ಮೇಲೆ ಆ್ಯಸಿಡ್ ರಿಫ್ಲೆಕ್ಸ್ ಹೆಚ್ಚಾಗಿರುವಂಥದ್ದು, ಬ್ಲೋಟಿಂಗ್ ಜಾಸ್ತಿ ಆಗ್ತಾ ಇರೋವಂಥದ್ದು, ತಿನ್ನೋಕ್ಕಾಗ್ತಾ ಇಲ್ಲ, ಜೀರ್ಣಕ್ರಿಯೆ ಸಮಸ್ಯೆ ಬಂದಿರುವಂಥದ್ದು, ತೊಂದರೆ ಜಾಸ್ತಿ ಆಗ್ತಾ ಇರುವಂತಹ ಕೇಸಸ್ಗಳೇ ನನ್ನ ಹತ್ರ ಜಾಸ್ತಿ ಬರ್ತಾ ಇರೋದು. ಇದು ನನ್ನ ವೈಯಕ್ತಿಕ ಅನುಭವ. ಸೊ ಗಾಲ್ ಬ್ಲಾಡರ್ ರಿಮೂವ್ ಆದಮೇಲೆ ಜೀರ್ಣಕ್ರಿಯೆ ವ್ಯತ್ಯಾಸದಿಂದ ಪಂಚಕರ್ಮ ಚಿಕಿತ್ಸೆಗೆ ಬರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಆ್ಯಂಡ್ ಪ್ರತಿಯೊಬ್ಬರು ಅವರು ಸ್ವಂತ ಅನುಭವದ ಮೂಲಕ ಹೇಳಿರೋದೇನಂತಂದರೆ, ಮೊದಲು ಹೆಂಗೋ ಇತ್ತು ಮ್ಯಾಮ್, ಸ್ವಲ್ಪ ಹೊಟ್ಟೆ ಉಬ್ಬರ, ಆ್ಯಸಿಡಿಟಿ ಎಲ್ಲ ಇದ್ದರೂ ತಡ್ಕೊಳಕ್ಕಾಗ್ತಿತ್ತು, ಬಟ್ ಇವಾಗ ಹಿಂಗಾಗ್ಬಿಟ್ಟಿದೆ ಅಂತಂದರೆ ಸರ್ಜರಿ ಆಯಿತು, ಎಲ್ಲ ಆಯಿತು, ಬಟ್ ಈಗಂತೂ ತಡ್ಕೊಳಕ್ಕೆ ಆಗಲ್ಲ, ಏನೂ ತಿನ್ನೋಕ್ಕೆ ಆಗಲ್ಲ, ತಿನ್ನೋ ಹಂಗೆ ಮಾಡಿಕೊಡಿ ನನಗೆ, ತಿಂದಿದ್ರು ಆಯಿತು ಹಸುವಾಗತ್ತೆ, ತಿಂದರೆ ದೇಹ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಆಗಲ್ಲ, ತಿಂದ ತಕ್ಷಣ ಹೊಟ್ಟೆ ಉಬ್ಬರ, ತಿಂದೇ ಇದ್ದರೆ ಹಸಿವಿಂದ ಆ್ಯಸಿಡಿಟಿ, ತಿಂದುಬಿಟ್ರೆ ಹೊಟ್ಟೆ ಉಬ್ಬರದಿಂದ ಹಿಂಸೆ, ಒಟ್ಟಿನಲ್ಲಿ ತುಂಬ ಹಿಂಸೆ ಆಗಿಬಿಟ್ಟಿದೆ, ಹೆಂಗಾದರೂ ಸರಿ ಮಾಡಿ ಅಂತ ನಂತರದಲ್ಲಿ ಪಂಚಕರ್ಮ ಚಿಕಿತ್ಸೆಗೆ ಬರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ತಿನ್ನೋಕ್ಕಾಗ್ತಾ ಇಲ್ಲ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಏನೋ ಒಂದು ಸಮಸ್ಯೆ ನಿಮ್ಮ ದೇಹದಲ್ಲಿ ಬಂದಾಗ ಆ ಅಂಗಾಂಗ ಕಿತ್ತು ಬಿಸಾಕ್ಬಿಟ್ರೆ ಆ ಸಮಸ್ಯೆ ಮುಗೀತು ಅಂತ ಅನ್ಕೋಬೇಡಿ. ಗರ್ಭಕೋಶದಲ್ಲಿ ಗಡ್ಡೆ ಉತ್ಪತ್ತಿ ಆಗ್ತಿದೆ ಅಂದಾಗ, ಗಡ್ಡೆ ಉತ್ಪತ್ತಿಯಾಗಿ ಏನು ಎಲ್ಲ ಹೊರಗಡೆಯಿಂದ ನೀವು ಗಡ್ಡೆ ತಿಂದು ಅದು ಗರ್ಭಕೋಶಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದ ಅಲ್ಲ ತಾನೆ, ನಿಮ್ಮದೇ ದೇಹ ಉತ್ಪತ್ತಿ ಮಾಡಿದ್ದು. ಸೊ ಆ ಉತ್ಪತ್ತಿ ನಿಮ್ಮ ದೇಹ ಮಾಡಿದೆ ಅಂದಮೇಲೆ ಗರ್ಭಕೋಶ ಕಿತ್ತು ಬಿಸಾಕಿದ್ರೆ ಬೇರೆ ಕಡೆ ಉತ್ಪತ್ತಿ ಮಾಡೋಕ್ಕೆ ಬರಲ್ವಾ ನಿಮ್ಮ ದೇಹಕ್ಕೆ? ನೀವು ಆ ಗಡ್ಡೆ ಉತ್ಪತ್ತಿ ಮಾಡುವ ಸ್ಕಿಲ್ಲನ್ನು ತೆಗೆದುಹಾಕಬೇಕು ದೇಹದಿಂದ, ಮತ್ತೆ ಪುನಃ ದೇಹಕ್ಕೆ ಗಡ್ಡೆಯನ್ನು ಉತ್ಪತ್ತಿ ಮಾಡಲಾಗದ ಸ್ಥಿತಿಯನ್ನು ನೀವು ಕಲಿಸಬೇಕೇ ಹೊರತಾಗಿ ಗಡ್ಡೆ ಬಂತು ಕಿತ್ತು ಬಿಸಾಕು, ಮತ್ತೆ ಗಡ್ಡೆ ಮಾಡುತ್ತೆ, ಇನ್ನೊಂದು ಜಾಗದಲ್ಲಿ ಮಾಡುತ್ತೆ, ಅದು ಯಾವತ್ತೂ ಪರಿಹಾರ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ದೇಹ ಅದನ್ನು ಉತ್ಪತ್ತಿ ಮಾಡ್ತಿದೆ ಅಂದರೆ ಯಾಕೆ ಉತ್ಪತ್ತಿ ಮಾಡ್ತಿದೆ ಅದನ್ನೆಲ್ಲಿ ಸರಿ ಮಾಡಬೇಕು. ಆಯುರ್ವೇದ ಅಪ್ರೋಚ್ ಮಾಡೋದು ಹೀಗೆ, ಯಾವುದೇ ಒಂದು ಲಕ್ಷಣ ಬಂದಾಗ ಆ ಲಕ್ಷಣನ ಬಾಯಿ ಮುಚ್ಚಿಸೋದು ಆಯುರ್ವೇದದ ಕೆಲಸ ಅಲ್ಲ. ಆಯುರ್ವೇದ ಏನು ಮಾಡುತ್ತೆ, ಯಾಕೆ ಈ ಲಕ್ಷಣ ಬಂದಿದೆಯಪ್ಪ, ಅದನ್ನ ಎಲ್ಲಿ ಸರಿ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ನಾವು ಅಪ್ರೋಚ್ ಮಾಡಿ ಅದನ್ನು ಸರಿಪಡಿಸ್ಬೇಕು ಅಂತ ನೋಡುತ್ತೆ. ಆ ದೇಹಕ್ಕೆ ಗಡ್ಡೆಯನ್ನು ಉತ್ಪತ್ತಿ ಮಾಡ್ತಾ ಇರೋ ಕಾರಣವನ್ನು ಕೇಳಿ ಅದನ್ನು ಸರಿಪಡಿಸಿದಾಗ ದೇಹ ಮತ್ತೆ ಗಡ್ಡೆ ಉತ್ಪತ್ತಿ ಮಾಡೋದು ನಿಲ್ಲಿಸುತ್ತೆ. ಸೊ ಎಷ್ಟೊಂದು ಸತಿ ಅದೇ ಈಗ 3-4 kg ಗಡ್ಡೆ ಇರುವಂಥವ್ರು ಬರ್ತಾರೆ. ಸೊ ಅಂಥವ್ರಿಗೆ ನಾನು ಹೇಳ್ತೀನಿ, ಆಪ್ರೇಷನ್ ಮಾಡಿಸಿ ಬನ್ನಿ, ಆ ಗಡ್ಡೆ ರಿಮೂವ್ ಮಾಡಿಸಿ ಬನ್ನಿ, ನಾನು ಚಿಕಿತ್ಸೆ ಕೊಡ್ತೀನಿ ಅಂತ. ಆಗ ಅಲ್ಲ, ಗಡ್ಡೆ ರಿಮೂವ್ ಮಾಡಿದ್ಮೇಲೆ ಮತ್ತೆ ಯಾಕೆ ಬರಬೇಕು ಇವ್ರ ಹತ್ರ, ತೆಗೆದಾಯ್ತಲ್ಲ, ಇರೋ ಗಡ್ಡೆನೇ ತೆಗೆದಾಯ್ತು, ಇವ್ರು ಯಾಕೆ ಕರಿತಿದ್ದಾರೆ ಅಂತ ಹಂಗೆ ಅಂದ್ಕೊಂಡು ಕೆಲವ್ರು ಬರಲ್ಲ. ಆವಾಗೇನಾಗತ್ತೆ, ಮತ್ತಿನ್ನೆರಡು ವರ್ಷ ಆದಮೇಲೆ ದೇಹದ ಇನ್ಯಾವುದೋ ಭಾಗದಲ್ಲಿ ಗಡ್ಡೆ ಆಗಿ ವಾಪಸ್ ಬರ್ತಾರೆ. ಆವಾಗ ಮೇಡಮ್ 2 ವರ್ಷ ಆಯ್ತಲ್ಲ ನೋಡಿ, ಏನಾಯಿತು ಅದೇ ನೀವು ಹೇಳಿದ್ಮೇಲೆ ಆಪ್ರೇಷನ್ ಮಾಡಿಸ್ಕೊಂಡೆ ಮೇಡಮ್, ಆರಾಮಿದ್ದೆ, ಇವಾಗ ಹಿಂಗಾಗ್ಬಿಟ್ಟಿದೆ, ಈಗ ಸ್ತನಗಳಲ್ಲಿ ಬ್ರೆಸ್ಟಲ್ಲಿ ಗಡ್ಡೆಗಳು ಶುರು ಆಗಿಬಿಟ್ಟಿದೆ. ಸೊ ಇವಾಗ ಶುರುವಿನಲ್ಲೇ ನಿಮ್ಮ ಔಷಧಿ ಮಾಡಿಬಿಟ್ಟು ನೀವಾಗ ಔಷಧಿ ಕೊಡಲ್ಲ, ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟಿದ್ರಿ ಗರ್ಭಕೋಶದಲ್ಲಾದಾಗ. ಸೊ ಈಗ ಮತ್ತೆಲ್ಲ ಆಪ್ರೇಷನ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಮ್ಯಾಮ್, ನನಗೆ ಔಷಧಿನೇ ಮಾಡಿ ನೀವು ಗುಣ ಮಾಡಬೇಕು. ಬಟ್ ಅವಾಗ ನಾನು ಅದೇ ಹೇಳೋದು, ಹಿಂಗಾಗತ್ತೆ ಅಂತಲೇ ನಿಮಗೆ ನಾನೇನು ಹೇಳಿದ್ದು, ಗರ್ಭಕೋಶದ ಗಡ್ಡೆ ತೆಗೆಸ್ಕೊಂಡು ವಾಪಸ್ ಬನ್ನಿ ಅಂತ ಹೇಳಿದ್ದು ಯಾಕೆ, ನಿಮ್ಮ ದೇಹ ಗಡ್ಡೆ ಉತ್ಪತ್ತಿ ಮಾಡೋ ಕಾರಣ ಏನಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಈಗ ಸದ್ಯಕ್ಕೆ ಆಲ್ರೆಡಿ ನಿಮ್ಮ ದೇಹದಲ್ಲಿ 3 kg ಅಷ್ಟು ದೊಡ್ಡ ಗಡ್ಡೆ ಇದ್ದಾಗ ಅದನ್ನು ಔಷಧಿಯ ಮೂಲಕ ನಾನು ಕರಗಿಸ್ತೀನಿ ಅಂತ ನಿಮ್ಮ ಸಮಯ ಹಾಳು ಮಾಡಿ ನಿಮ್ಮ ಆರೋಗ್ಯ ಇನ್ನಷ್ಟು ವೇರಿಯೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊದಲು ಹೋಗಿ ಗಡ್ಡೆ ತೆಗೆಸ್ಕೊಂಡು ಬನ್ನಿ ಹೇಳಿದ್ದೆ ಹೊರತಾಗಿ ಗಡ್ಡೆ ತೆಗೆದ ತಕ್ಷಣ ಸೊಲ್ಯೂಷನ್ ಅಂತ ಅಲ್ಲ ನಾನು ಹೇಳಿದ್ದು. ಬಟ್ ಜನರ ತಲೆಯಲ್ಲಿ ಹೆಂಗಿರುತ್ತೆ ಅಂತಂದರೆ, ಯಾಕೆ ಮತ್ತೆ ಹೋಗಬೇಕು, ಗಡ್ಡೆ ತೆಗೆದಾಯ್ತಲ್ಲ, ಇನ್ನೇನಿದೆ, ನಂಗೆ ಸಮಸ್ಯೆ ಇಲ್ವಲ್ಲ ಅಂತ. ಸಮಸ್ಯೆ ಇದೆ ಅಲ್ಲಿ, ಗಡ್ಡೆ ಸಮಸ್ಯೆ ಅಲ್ಲ,
ಗಡ್ಡೆ ಉತ್ಪತ್ತಿ ಮಾಡುವ ಕಾರಣ ಸಮಸ್ಯೆ. ಆ ಗಡ್ಡೆನ ಯಾಕೆ ನಿಮಗೆ ತೆಗಿಯಕ್ಕೆ ಹೇಳಿರ್ತೀವಿ ಅಂತಂದರೆ, ಅಷ್ಟು ನಿಮ್ಮ ಹಿಮೋಗ್ಲೋಬಿನ್ ಲೋ ಆಗ್ತಿರತ್ತೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿರತ್ತೆ, ಬೇರೆ ಬೇರೆ ಸಮಸ್ಯೆಗಳು ಬರ್ತಿರತ್ತೆ. ಅದರಿಂದಾಗಿ ಹತ್ತಿರದ ಅಂಗಾಂಗಗಳ ಮೇಲೆ ಪ್ರೆಷರೈಸ್ ಆಗ್ತಾ ಇರುತ್ತೆ. ಬೆನ್ನು, ಸೊಂಟ, ಬೆನ್ನು ಹುರಿಯ ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ. 3 kg ಅಂದರೆ ಆಲ್ಮೋಸ್ಟ್ ಒಂದು ಮಗುವಿನಷ್ಟು, ಫುಲ್ ಟರ್ಮ್ 9 ಮಂತ್ ಪ್ರೆಗ್ನೆಂಟ್ ಇರೋಷ್ಟು ಲೇಡಿಯಷ್ಟು ಗಡ್ಡೆ. ಸೊ ಅಂಥ ಗಡ್ಡೆ ಇಟ್ಕೊಂಡು ನಾನು ನಿಮಗೆ ಕಷಾಯ ಕೊಡ್ತೀನಿ, ನಾನು ನಿಮ್ಗೆ ಅದನ್ನ ಕರಗಿಸ್ತೀನಿ ಅಂತ ಶ್ರಿಂಕ್ ಮಾಡ್ಸಕ್ಕೆ ಹೋದರೆ ಅಷ್ಟು ಸಮಯದಲ್ಲಿ ಇತರೆ ಕಾಂಪ್ಲಿಕೇಶನ್ಸ್ಗಳು ಹೆಚ್ಚಾಗತ್ತೆ ಅಂತ ಅದನ್ನ ತೆಗಿಯಕ್ಕೆ ಹೇಳಿರ್ತೇವೆ ಹೊರತಾಗಿ ಅದು ತೆಗೆದುಬಿಟ್ರೆ ಸೊಲ್ಯೂಷನ್ ಅಂತ ಅಲ್ಲ. ಅದನ್ನ ತೆಗೆದುಬಿಟ್ಟು ತದನಂತರದಲ್ಲಿ ನೀವು ಪಂಚಕರ್ಮ ಕೋಶ ಕ್ಲೆನ್ಸಿಂಗ್ ಸಹಾಯ ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಮತ್ತೆ ಪುನಃ ಅದು ಉತ್ಪತ್ತಿ ಆಗದೇ ಇರೋ ರೀತಿಯಲ್ಲಿ ಮತ್ತೆ ಬೇರೆ ಬೇರೆ ಅಂಗಾಂಗಗಳಲ್ಲಿ ಅದರ ಕಾಂಪ್ಲಿಕೇಶನ್ಸ್ ಬರದೇ ಇರೋ ಥರದಲ್ಲಿ ಮಾಡಬಹುದು. ಬಟ್ ಇದು ಲಾಜಿಕಲಿ ಅರ್ಥ ಆಗಲ್ಲ. ಏನು ಈ ಗಡ್ಡೆನೇ ತೆಗೆದ್ಮೇಲೆ ಇವ್ರು ಇನ್ನೇನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅದು ಹಾಗಲ್ಲ ಅದು ವರ್ಕ್ ಆಗೋದು. ಬೇಸಿಕ್ ಮೆಕ್ಯಾನಿಸಮನ್ನು ಕರೆಕ್ಷನ್ ಮಾಡಬೇಕು, ಅದು ಆಯುರ್ವೇದದ ಮೂಲ ಉದ್ದೇಶ. ಹಾಗಾಗಿ ನಾವು ಇಂಥ ಒಂದು ಸಜೆಷನನ್ನು ನಿಮ್ಗೆ ಕೊಡುವಂಥದ್ದು.